ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಹೇಗೆ ನಾವು ವೆಯ್ಟ್ ಲಾಸ್ ಅಲ್ಲಿ ಮಾಡ್ಬೋದು, ಈ ರೀತಿ ಕೂಡ ನಾವು ಬ್ರೇಕ್ಫಾಸ್ಟ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ ಅವಲಕ್ಕಿಯನ್ನ ಮಾಡ್ಕೊಂಡಿದ್ದೇನೆ. ಅವಲಕ್ಕಿಗೆ ಜೊತೆಗೆ ಕಡ್ಲೆ ಅಂತ ಹೇಳ್ತೇವೆ ನಾವಿಲ್ಲಿ, ಕಡ್ಲೆ ಉಸ್ಲಿಯನ್ನ ಒಗ್ಗರಣೆ ಹಾಕಿ ಮಾಡ್ಕೊಂಡಿತ್ತು. ಇದನ್ನ ನಾವು ಬ್ರೇಕ್ಫಾಸ್ಟ್ಗೆ ಆರಾಮ್ಸೆ ಯೂಸ್ ಮಾಡ್ಕೊಳ್ಬೋದು. ಇದು ಹೆಲ್ದಿ ಹಾಗೆ ಪ್ರೋಟೀನ್ ರಿಚ್ ಕೂಡ. ಇಲ್ಲಿ ತೆಂಗಿನಕಾಯಿ ತುರಿ ತಗೊಂಡಿದ್ದೇನೆ. ತೆಂಗಿನಕಾಯಿ ತುರಿಗೆ ಸ್ವಲ್ಪ ಮೆಣಸಿನೊಡಿ, ಹಳದಿ ಪೌಡರ್, ಬೇಕಾದ್ರೆ ನಿಮ್ಗೆ ಯಾವ್ದಾದ್ರು ಮಸಾಲೆನ ಹಾಕೊಳ್ಬೋದು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕೊಳ್ಬೋದು. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು ಎಲ್ಲ ಹಾಕಿ ತೆಂಗಿನಕಾಯಿಗೆ ಆ ಒಗ್ಗರಣೆನ ಹಾಕೊಳ್ಳೋದು. ಎಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಅದು ಈರುಳ್ಳಿ ಆಪ್ಷನ್, ನಿಮಗೆ ಈರುಳ್ಳಿ ಇಷ್ಟ ಅಂತ ಇದ್ರೆ ಇದಕ್ಕೆ ಈರುಳ್ಳಿ ಕೂಡ ಹಾಕೊಳ್ಬೋದು. ನಾನು ಈರುಳ್ಳಿನ ಹಾಕೊಂಡಿದ್ದೇನೆ. ನಿಮಗೆ ಈರುಳ್ಳಿ ಇಷ್ಟ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಹಾಗೆ ನೀವು ಬೇಕಾದ್ರೆ ಕೊತ್ತಂಬರಿ ಪುಡಿ, ಜೀರಾ ಪುಡಿ ಆ ಥರ ಕೂಡ ಹಾಕೊಳ್ಬೋದು, ಇಷ್ಟ ಇದೆ ಅಂತ ಹೇಳಿ ಆದ್ರೆ ಅದು ಕೂಡ ತುಂಬಾನೇ ಚೆನ್ನಾಗಿರ್ತದೆ. ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರುಚಿಯಾದ ಅವಲಕ್ಕಿ ರೆಡಿ. ಇದಕ್ಕೆ ಸಿಹಿಗೆ ನೀವು ಬೇಕಾದ್ರೆ ಸ್ವಲ್ಪ ಬೆಲ್ಲದ ಪುಡಿ ಹಾಕೊಳ್ಬೋದು ಅಥವಾ ಸಕ್ಕರೆ ಆದ್ರೂ ಹಾಕೊಳ್ಬೋದು. ಅದು ಯಾವುದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳೋದು. ಸಕ್ಕರೆ ಒಂದು ಅರ್ಧ ಚಮಚ ಸಕ್ಕರೆ ಅಥವಾ ಅರ್ಧ ಚಮಚ ಬೆಲ್ಲದ ಪುಡಿ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ನೀವು ಹಸಿಮೆಣಸು ಖಾರಕ್ಕೆ ಹಾಕೊಳ್ಬೋದು ಅಥವಾ ಒಣಮೆಣಸನ್ನೇ ಒಗ್ಗರಣೆಗೆ ಹಾಕೊಂಡಿರ್ತೀವಲ್ಲ ಅದನ್ನೇ ಪುಡಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ರೆಡಿ ಆಗುತ್ತೆ. ಅದಾದ ನಂತರ ಕಡಲೆವು ಹಾಗೆ ಒಗ್ಗರಣೆಗೆ ಕಡಲೆನ ಬೇಯಿಸ್ಕೊಂಡ್ಬಿಟ್ಟು ಹಾಕಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಮೊದಲಿನ ದಿವಸ ಕಡಲೆ ಒಂದು ನೆನೆಸ್ಕೊಂಡ್ರೆ ಆಯ್ತು. ಆಮೇಲೆ ಬಿಸಿ ಬಿಸಿ ಟೀ, ಒಂದು ಅರ್ಧ ಗ್ಲಾಸ್ ಟೀ. ಇಲ್ಲಿ ಯಾವುದೇ ಬೆಲ್ಲ ಅಥವಾ ಸಕ್ಕರೆನ ಉಪಯೋಗಿಸ್ಲಿಲ್ಲ, ಹಾಗೆ ಸಪ್ಪೆ ಟೀಯನ್ನ ಕುಡಿತಾ ಇದ್ದೇನೆ. ಅದಾದ ನಂತರ ನಾವು ಈವ್ನಿಂಗ್ ನಮ್ಮ ಮನೆ ಹತ್ರನೇ ಕದ್ರಿ ಪಾರ್ಕ್ ಅಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇತ್ತು ಪಾರ್ಕ್ ಅಲ್ಲಿ. ಅದನ್ನೊಂದು ನೋಡ್ಕೊಂಡ್ ಬರುವ ಅಂತ ಹೇಳಿ ಹೊರಟೆವು. ಆದ್ರೆ ಅಷ್ಟು ಜನ ಇದ್ದಾರೆ ಅಲ್ಲಿ ಅಂತ ನಮ್ಗೆ ಗೊತ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ಜನ. ಅದು ಸಂಡೇ ಬೇರೆ ಆಗಿತ್ತು, ಮೊನ್ನೆ ಸಂಡೇ ಸಂಜೆ ಹೋಗಿತ್ತು ನೋಡಿ. ಇದು ನಾನು, ಅಪ್ಪ ಮತ್ತೆ ಅಮ್ಮ ಹೋಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಜನ. ಹಾಗೆ ನಾನು ಮತ್ತೆ ಅಮ್ಮ ಸ್ವಲ್ಪ ಸುತ್ತಾಡಿದೆವಲ್ಲ. ಅಲ್ಲಿ ಬೇರೆ ಬೇರೆ ಹೂವಿನ ಗಿಡದ್ದು ಹೂವಿನ ಬೀಜಗಳೆಲ್ಲ ಸಿಗ್ತದೆ. ಪಪ್ಪಾಯಿ ಹಣ್ಣಿದ್ದು ಬೀಜ ಇರ್ಬೋದು. ಆಮೇಲೆ ಕಲ್ಪರಸ ಅಂತ ಹೇಳಿ ಉಂಟು ಅಂತ ಹೇಳಿದ್ರು. ಕಲ್ಪರಸ ಅಂತ ಹೇಳಿದ್ರೆ ತೆಂಗಿನಕಾಯಿಯ ಮೇಲೆ ಬಿದ್ರಲ್ಲಿ ಬರುವಂತದ್ದು ಒಂದು ರಸ ಅಂತೆ. ಅದು ಕುಡಿದ್ರೆ ತುಂಬಾನೇ ಒಳ್ಳೇದಂತೆ. ಅದು ಒಂದು ಗ್ಲಾಸ್ ಕುಡಿದ್ರೆ 9 ಬೊಂಡ ಕುಡಿದ ಫಲ, ಅಷ್ಟು ಒಳ್ಳೇದು ಕಲ್ಪರಸ ಅಂತ ಹೇಳಿ. ಒಂದು ಗ್ಲಾಸಿಗೆ 50 ರೂಪಾಯಿ ಕಲ್ಪರಸ. ಬಟ್ ಅಲ್ಲಿ ಹೋಗುವಾಗ ನಾವು ಕಲ್ಪರಸ ಖಾಲಿ ಅಂತ ಹೇಳಿದ್ರು ನೋಡಿ. ಇಲ್ಲಿ ಇದೆ ಕಲ್ಪರಸದ ಶಾಪ್. ಹಾಗೆ ಇಲ್ಲಿ ಭಟ್ ಅವರ ಕೆಲವೆಲ್ಲ ಪ್ರಾಡಕ್ಟ್ಸ್ ಕೂಡ ಇತ್ತು. ಹಪ್ಪಳ, ಮೆಣಸು, ಮತ್ತೆ ಇದು ಉಪ್ಪಿನಕಾಯಿ, ಆ ತರ ಎಲ್ಲ ಐಟಮ್ಗಳನ್ನ ಸೇಲ್ ಮಾಡ್ತಾ ಇದ್ರು. ಆಮೇಲೆ ಕೃಷಿಗೆ ಸಂಬಂಧಪಟ್ಟ ಉಪಕರಣಗಳು ಅಂತದ್ದು ಕೂಡ ಇತ್ತು. ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಪ್ರಾಯಸ್ಥರು ಕೂಡ ಬಂದಿದ್ರು. ಹಾಗೆ ಪಾರ್ಕ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಸಾಯಂಕಾಲದ ಹೊತ್ತು ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಆಮೇಲೆ ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಟ್ರೈನ್ ಕೂಡ ಇತ್ತು, ಮಕ್ಕಳ ಟ್ರೈನ್ ಕೂಡ ಇತ್ತು ನೋಡಿ. ಇಲ್ಲಿ ಗಿಡಗಳನ್ನ ಬೆಳೆಸ್ಲಿಕ್ಕೆ ಹ್ಯಾಂಗಿಂಗ್ ಫೋಟೋಸ್. ಆಮೇಲೆ ನಾವು ಸ್ವಲ್ಪ ಕೆಲವೆಲ್ಲ ಸೆಂಡಿಗೆಗಳೆಲ್ಲ ಇತ್ತು, ಅದನ್ನೆಲ್ಲ ತಗೊಂಡ್ವಿ. ಹಾಗೆ ನರ್ಸರಿಯೇ ಬಂದಿತ್ತು ಇಲ್ಲಿಗೆ. ಬೇರೆ ಬೇರೆ ಹೂವಿನ ಗಿಡಗಳು, ಅಲೋವೆರಾ ಗಿಡಗಳಿರ್ಬೋದು, ಕ್ರಾಟನ್ ಮನೆಗೆ ಬೇಕಾದಂತಹ ಗಿಡಗಳು, ಆಮೇಲೆ ಸೇವಂತಿಗೆ, ಮಲ್ಲಿಗೆ,
ತುಂಬಾ ಇಷ್ಟೇ ಅಲ್ಲ, ತುಂಬಾ ಹೂವಿನ ಗಿಡಗಳು ನರ್ಸರಿ ಬಂದಿತ್ತು. ಅಲೋವೆರಾದ ಗಿಡ ಇರ್ಬೋದು, ಬದನೆಕಾಯಿ ತರಕಾರಿಗಳದ್ದು ಬದನೆಕಾಯಿ ಗಿಡ, ಆಮೇಲೆ ಬೀಜಗಳು, ತರಕಾರಿ ಬೀಜಗಳು, ಹೂವಿನ ಬೀಜಗಳು ಎಲ್ಲವೂ ಕೂಡ ಈ ಒಂದು ಫಲ ಪುಷ್ಪ ಪ್ರದರ್ಶನ ಅಂತ ಹೇಳಿ 3 ದಿವಸ ಮಾಡ್ಕೊಂಡಿದ್ರು ಕಾರ್ಯಕ್ರಮ. ಇದು ಕೊನೆ ದಿವಸ ಸಂಡೆ. ಹಾಗೆ ಒಂದ್ಸತಿ ನೋಡ್ಕೊಂಡ್ ಬರುವ ಅಂತೇಳಿ ಸಾಯಂಕಾಲ ಹೀಗೆ ಸುತ್ತಾಡ್ಕೊಂಡ್ ಬರುವ ಅಂತ ಹೇಳಿ ಹೋಗಿದ್ದೆ. ಸಾಯಂಕಾಲ ಅಲ್ಲೇ ಒಂದು ಚಾಟ್ ಕೂಡ ತಿಂದೆವು, ನಾನು ಮತ್ತೆ ಅಮ್ಮ. ಚಾಟ್ ಮತ್ತೆ ಶುಗರ್ ಕೇನ್ ಜ್ಯೂಸ್ ಎಲ್ಲ ಇತ್ತು, ಅದೆಲ್ಲ ತಿಂದ್ಕೊಂಡು ಸಾಯಂಕಾಲ ಸುತ್ತಾಡ್ಕೊಂಡು ಬಂದ್ವಿ. ಇದು ಈವ್ನಿಂಗ್. ಫ್ರೆಂಡ್ಸ್, ವೆಯ್ಟ್ ಲಾಸ್ ಅಂತ ಹೇಳುವಾಗ ಕೆಲವೊಮ್ಮೆ ಈ ತರ ಹೊರಗಡೆ ಎಲ್ಲ ಹೋದಾಗ ನಾವು ಕೆಲವು ಚೀಟ್ ಮೀಲ್ ಅನ್ನ ಮಾಡ್ಬೇಕಾಗತ್ತೆ. ಪರವಾಗಿಲ್ಲ, ಆದ್ರೆ ಅಪರೂಪಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ನಾವು ಚೀಟ್ ಮೀಲ್ ಮಾಡಿದ್ರೆ ಏನು ತೊಂದ್ರೆ ಇಲ್ಲ. ಅದ್ರ ಜೊತೆಗೆ ನೀವು ವರ್ಕೌಟ್, ವಾಕಿಂಗ್ ಅದನ್ನ ಮಿಸ್ ಮಾಡಬಾರ್ದು. ಹಾಗೆ ಮಾಡ್ತಾ ಇದ್ರೆ ವೆಯ್ಟ್ ಏನ್ ಗೇನ್ ಆಗೋದಿಲ್ಲ, ಇದ್ದ ಹಾಗೆ ಇರ್ತದೆ. ನನ್ನ ವೆಯ್ಟ್ ಎಷ್ಟಾಗಿದೆ ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ. ಹಾಗೆ ವೆಯ್ಟ್ ಲಾಸ್ ರೆಸಿಪಿಗಳು ಕೂಡ ಕೆಲವೆಲ್ಲ ಇನ್ನು ಹೊಸತಾಗಿ ಅಪ್ಡೇಟ್ ಮಾಡ್ಲಿಕ್ಕಿದೆ. ಈಗ ಅಷ್ಟು ಮಾಡ್ತಾ ಇಲ್ಲ, ಮಾಮೂಲಿ ಡಯಟ್ ನಡೀತಾ ಇದೆ. ವರ್ಕೌಟ್ ಅಂತೂ ಮಾಡ್ತಾ ಇರ್ತೇನೆ ನಾನು ಡೈಲಿ. ನಿಮ್ಗೆ ಯಾವ ರೀತಿ ವರ್ಕೌಟ್ ಬೇಕು, ಬೆಲ್ಲಿ ಫ್ಯಾಟ್ಗೆ ಸಂಬಂಧಪಟ್ಟ ಹಾಗೆ ಬೇಕಾ ಅಥವಾ ಓವರ್ ಆಲ್ ಬಾಡಿ ವರ್ಕೌಟ್ ಯಾವ ತರ ಬೇಕು ಅನ್ನೋದನ್ನ ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಯ್ತು ಅಂತಾದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ನೀವು ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡೋದು ಅಂತಾದ್ರೆ ಖಂಡಿತ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇಲ್ಲಿ ಬೇರೆ ಬೇರೆ ರೀತಿಯ ಹಣ್ಣು, ಹಣ್ಣಿನ ರಸ ಇರ್ಬೋದು, ಜೇನುತುಪ್ಪ ಇರ್ಬೋದು, ಪ್ರತಿಯೊಂದು ಕೂಡ ಇತ್ತು. ಸುಮಾರು ಸ್ಟಾಲ್ಗಳಿತ್ತು. ನಾವೆಲ್ಲ ಕೂಡ ಸುತ್ತಾಡ್ಕೊಂಡು ಬರ್ಲಿಲ್ಲ, ಯಾಕಂದ್ರೆ ಆಮೇಲೆ ಕತ್ತಲೆ ಆಗ್ತಾ ಬಂತು, ಸುಸ್ತು ಆಗ್ಲಿಕ್ಕೆ ಅಮ್ಮನಿಗೆ ತುಂಬಾ ನಡಿಲಿಕ್ಕೂ ಆಗ್ಲಿಲ್ಲ. ಹಾಗೆ ಮತ್ತೆ ಹೊರಗಡೆ ಬಂದು ಆಟೋದಲ್ಲಿ ವಾಪಸ್ ಮನೆಗೆ ಬಂದ್ವಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಾದ್ರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ಡಯಟ್ ಟಿಪ್ಸ್ ಜೊತೆ, ವರ್ಕೌಟ್ ಜೊತೆ, ಹೀಗೆ ಡೈಲಿ ವ್ಲಾಗ್ ಜೊತೆ ನಾನು ನಿಮ್ಮೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.